ಇವಾಗ ಇನ್ಶೂರೆನ್ಸ್ ಏನಿಗೆ ಕಟ್ಟೋದು, DL ಏನಕ್ಕೆ ಮಾಡಿಸೋದು, ಅದೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತಾನೆ ಮಾಡಿಸೋದಲ್ವಾ? ಅದೆಲ್ಲ ಯಾಕೆ ಮಾಡಿಸ್ತಾ ಇದೀರಾ? ಇನ್ಶೂರೆನ್ಸ್ ಯಾಕೆ ಕಟ್ಟಿಸ್ಕೊತಾ ಇದೀರಾ? ಇನ್ಶೂರೆನ್ಸ್ ಕ್ಯಾನ್ಸಲ್ ಮಾಡಿಸ್ಬಿಡಿ. ಇವಾಗ ನಾವು ಕರೆಕ್ಟಾಗಿ ಬರ್ತಾ ಇರ್ತೀವಿ, ಮುಂದೆ ಬರೋನು ಸರಿಯಾಗಿರ್ಬೇಕಲ್ಲ ಸರ್, ಕರೆಕ್ಟಾಗಿ ಬರ್ಬೇಕಲ್ಲ. ಮುಂದೆ ಬರೋನು ತಪ್ಪಾಗಿ ಬಂದು ಇದು ಮಾಡಿದ್ರೆ ಅದು ಯಾರು ನೋಡ್ತಾರೆ? ಯಾಕಂದರೆ ನಾವು ಸರಿಯಾಗಿರ್ತೀವಿ, ಆಪೋಸಿಟ್ ಬರೋನು ಅದು ಕರೆಕ್ಟಾಗಿರಬೇಕು. ಮೇನಾಗಿ ಆಪೋಸಿಟ್ ಬರೋನು ಕೊಡ್ದಿರ್ತಾನೆ, ಇಲ್ಲ ಏನಾದರೂ ನಿದ್ದೆ ಕೆಟ್ಟಿರ್ತಾನೆ, ಅದು ಯಾರು ಇದು ಮಾಡ್ತಾರೆ? ಅದು ನಮ್ಮದೇ ತಪ್ಪು ಅಂತ ಸರ್ಕಾರ ಹೇಳ್ತಾರೋದು. ಅದು ಹೆಂಗೈತದೆ ಸರ್? ಇವಾಗ ಇನ್ಶೂರೆನ್ಸ್ ಏನಿಗೆ ಕಟ್ಟೋದು, DL ಏನಕ್ಕೆ ಮಾಡಿಸೋದು, ಅದೆಲ್ಲ ಪ್ರಾಬ್ಲಮ್ ಬರುತ್ತೆ ಅಂತಾನೆ ಮಾಡಿಸೋದಲ್ವಾ? ಅದೆಲ್ಲ ಯಾಕೆ ಮಾಡಿಸ್ತಾ ಇದ್ದೀರಾ? ಇನ್ಶೂರೆನ್ಸ್ ಯಾಕೆ ಕಟ್ಟಿಸ್ಕೊತಾ ಇದ್ದೀರಾ? ಇನ್ಶೂರೆನ್ಸ್ ಕ್ಯಾನ್ಸಲ್ ಮಾಡಿಸ್ಬಿಡಿ. ಇನ್ಶೂರೆನ್ಸ್ ಕಟ್ಟೋದೇ ಬೇಡ ಗಾಡಿಗಳಿಗೆ. DL ಬೇಡ, ಬ್ಯಾಡ್ಜು ಬೇಡ, ಇನ್ಶೂರೆನ್ಸು ಬೇಡ. ಅವ್ರಿಗೆ ಮಧ್ಯದಲ್ಲಿ ಕರ್ಕೊಂಡು ಹೋಯ್ತಾರೆ. ಅವ್ರಿಗೆ ಈ ಕಡೆ ಜಾಗ ಆ ಕಡೆ ಜಾಗ ಕೊಟ್ಬಿಟ್ಟು ಎಲ್ಲರೂ ಟ್ರಾಫಿಕ್ ಎಲ್ಲ ಜಾಮ್ ಮಾಡಿಬಿಟ್ಟು ಹಾಗೆ ಎಲ್ಲರಿಗೂ ಜಾಮ್ ಮಾಡಿ ಟ್ರಾಫಿಕ್ ಕ್ಲಿಯರ್ ಮಾಡಿ. ಅವ್ರಿಗೆ ಟ್ರಾಫಿಕ್ಕು ಎಲ್ಲರಿಗೂ ಅವರು ಮಧ್ಯದಲ್ಲಿ ಹೋಯ್ತಾರೆ. ಓಡಿಸೋನು ಸರಿಯಾಗಿ ಇರಲ್ಲ. ಅವನು ಮಧ್ಯದಲ್ಲಿ ಬಂದ್ಬಿಟ್ಟು ಸಿಗಾಕೋಬಿಟ್ರೆ ಏನು ಮಾಡೋದು? ನಾವು ಏನು ಮಾಡಿಕೈತದೆ? ಅದು ತೀರ್ಮಾನ ತಗೋಬೇಕಂದ್ರೆ ಎಲ್ಲರಿಗೂ ಯೋಚನೆ ಮಾಡಬೇಕು. ಡ್ರೈವರ್ಗಳಿಂದನೇ ನಮಗೆ ಸಾಗಿಸ್ತಾ ಇರೋದು, ನಮಗೆ ಆಯ್ತಾ ಇಲ್ಲ. ಅದು ಅವ್ರಿಗೆ ಏನು ಆಯ್ತಾ ನಮಗೆ ಪರಿಹಾರ ನಾವು ವಾಪಸ್ ತಗೋಬೇಕು ಅಂತ ಇದು ಮಾಡಬೇಕು ಅವರು ಅಷ್ಟೇ.